ಎರಡು ರೋಲ್ನು ಒಬ್ಬರೇ ಮಾಡಿದ್ದಾರೆ. ದಟ್ ಇಸ್ ರೋಷನ್ ಅವರು. ಸೊ ರೋಷನ್ ಪ್ಲೀಸ್ ಆನ್ ಸ್ಟೇಜ್. ಡೈರೆಕ್ಷನ್ ಪ್ರೊಡಕ್ಷನ್ ಎರಡು ಅಲ್ಲದೆ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ನಲ್ಲೂ ಈಸ್ ಅಂದರೆ ಅವರೇ ಗ್ರೇಡಿಂಗಲ್ಲೂ ಇನ್ವಾಲ್ವ್ ಆಗ್ತಾರೆ, ಅವರೇ ಪೋಸ್ಟರ್ಸು ಡಿಸೈನ್ ಮಾಡ್ತಾರೆ, ಅವರೇ ಟೀಸರು ಕಟ್ ಮಾಡ್ತಾರೆ. ಸೊ ಒಂಥರ ತಂಡದ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ ಅವರು. ನೆಕ್ಸ್ಟು ನಿಮಿತ್ತ ಮಾತ್ರ ಚಿತ್ರದ ನಾಯಕ ನಟ ಪೂರ್ಣಚಂದ್ರ ಮೈಸೂರು ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪೂರ್ಣ ಅವ್ರು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಪರಿಚಯ ಮಾಡೋ ಅಷ್ಟೇನು ಅವಶ್ಯಕತೆ ಇಲ್ಲ. ನೆಕ್ಸ್ಟು ಸಂಗೀತ ರಾಜೀವ್ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸಿಂಗರ್ ಟರ್ನ್ಡ್ ಆಕ್ಟ್ರೆಸ್, ಈ ಸಿನಿಮಾದ ಮೂಲಕ ಡೆಬ್ಯೂ ಮಾಡ್ತಾ ಇದ್ದಾರೆ. ಸಂಗೀತ ಅವರ ಐ ನೀಡ್ ನಾಟ್ ಇಂಟ್ರೊಡ್ಯೂಸ್ ಮೋರ್ ಪ್ಲೀಸ್. ಆ್ಯಂಡ್ ಅರವಿಂದ್ ಕುಪ್ಲಿಕರ್ ಸರ್ ಮುಖ್ಯವಾದ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಪುಕ್ಸಟ್ಟೆ ಲೈಫಲ್ಲಿ ಅದ್ಭುತವಾದ ಡೈರೆಕ್ಷನ್ನು ಮಾಡಿದ್ದಾರೆ. ಅರವಿಂದ್ ಸರ್ ಪ್ಲೀಸ್. ಇದರಲ್ಲಿ ಒಂದು ಪೊಲೀಸ್ ರೋಲ್ ಮಾಡಿದ್ದಾರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ದೆನ್ ನನ್ನ ಹೆಸರು ಧೀರಜ್ ಅಂತ, ಕನ್ನಡ ಫಿಲ್ಮಿ ಕ್ಲಬ್ ಅನ್ನೋ ಒಂದು ಸಂಸ್ಥೆಯಿಂದ ನಿಮಿತ್ತ ಮಾತ್ರ ಅನ್ನೋ ಚಿತ್ರಕ್ಕೆ ಬ್ರ್ಯಾಂಡಿಂಗ್ ಪಾರ್ಟ್ನರ್ಸ್ ಆಗಿ ಕೊಲಾಬರೇಟ್ ಆಗ್ತಿದ್ದೀವಿ. ಆದರೆ ಆಲ್ ಅಂಡರ್ ಒನ್ ರೂಫ್ ಇರಲಿ ಅಂತ ನಾವು ಅವ್ರಿಗೆ ಮಾರ್ಕೆಟಿಂಗ್ ಕೇಟರ್ ಮಾಡ್ತಾ ಇದೀವಿ, ಡಿಸ್ಟ್ರಿಬ್ಯೂಷನ್, ಪೋಸ್ಟ್ ರಿಲೀಸ್, OTT ಸೇಲ್ಸ್, OTT ಅಗ್ರಿಗೇಟರ್ಸ್, ವೇರಿಯಸ್ ರೈಟ್ಸ್ ಏನೇನು ಬರುತ್ತೆ ಎಲ್ಲ ಪ್ರೊಸೆಸ್ಸಲ್ಲೂ ಟೀಮ್ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಿದ್ದೀವಿ. ಸೊ ನಾನು ಈ ಪತ್ರಿಕಾಗೋಷ್ಠಿಯ ಪಾರ್ಟ್ ಆಗಿರ್ತದೆ. ಸರ್ ಇನ್ನೊಂದು ಮೈಕ್ ಇರಬೇಕಲ್ಲ. ಮೊದಲನೇದಾಗಿ ವಿಲ್ ಸ್ಟಾರ್ಟ್ ವಿತ್ ರೋಷನ್. ಸಿನಿಮಾ ಬಗ್ಗೆ ಆ್ಯಂಡ್ ಅದರ್ ಡೀಟೇಲ್ಸ್ ರೋಷನ್ ಹೇಳ್ತಾರೆ. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ ಯು. ಸಮಯ ಮಾಡಿಕೊಂಡು ನಮ್ಮ ಈ ಪ್ರೆಸ್ ಮೀಟಿಗೆ ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್. ನನ್ನ ಹೆಸರು ರೋಷನ್ ಡಿಸೋಜಾ ಅಂತ. ಈ ಚಿತ್ರದ ಬರಹಗಾರ, ನಿರ್ದೇಶಕ ಹಾಗೂ ನಿರ್ಮಾಪಕ. ನಾನು ಆಲ್ಮೋಸ್ಟ್ 13 ಇಯರ್ಸಿಂದ IT ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಲಾಸ್ಟ್ 7 ಇಯರ್ಸಿಂದ ಸಿನಿಮಾ ಪ್ಯಾರಲಲ್ ಆಗಿ ಸಿನಿಮಾ ಮೇಕಿಂಗ್, ಫಿಲ್ಮ್ ಮೇಕಿಂಗ್, ಸಿನಿಮಾಟೋಗ್ರಫಿ, ಎಡಿಟಿಂಗು ಆ್ಯಂಡ್ ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ಟಡೀಸ್ ಮಾಡ್ಕೊಂಡು ಬರ್ತಾ ಇದೆ. ಸ್ಕ್ರೀನ್ ರೈಟಿಂಗ್ ಆ್ಯಂಡ್ ಸ್ಕ್ರಿಪ್ಟ್ ರೈಟಿಂಗ್ ಅನ್ನೋದನ್ನು ನಾನು ಸಪ್ರೇಟಾಗಿ ಫಿಲ್ಮ್ ಸ್ಕೂಲ್ ಮೂಲಕ ಕಲ್ತಿರೋದು. ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಏನು ಅಂದರೆ, ಮಂಗಳೂರಲ್ಲಿ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಆ ಘಟನೆಯಿಂದ ಒಂದಷ್ಟು ಸಾವುಗಳಾಗುತ್ತೆ. ಸೊ ಆ ಘಟನೆ ನಡೆದು 15 ಇಯರ್ಸ್ ಆದ್ರೂ ಆ ಘಟನೆ ಒಂದು ಕನ್ಕ್ಲೂಷನ್ ಅಂತ ಬಂದಿರಲ್ಲ. ಸೊ ಒಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಈ ಘಟನೆನ ಇನ್ವೆಸ್ಟಿಗೇಟ್ ಮಾಡ್ತಾನೆ ಇರ್ತಾರೆ. ಸೊ ಇದು ಎಷ್ಟು ಡೀಪಾಗಿ ಹೋಗುತ್ತೆ ಅಂತ ಸಿನಿಮಾದ ಕತೆ. ಸಿನಿಮಾದ ಮೇಯ್ನ್ ಹೈಲೈಟ್ ಏನು ಅಂದರೆ, ಇದು ನನಗೆ ಗೊತ್ತಿರೋ ಪ್ರಕಾರ ದಿಸ್ ಇಸ್ ಕನ್ನಡಾಸ್ ಫಸ್ಟ್ ಪ್ಯಾರಾಸೈಕಾಲಜಿಕಲ್ ಥ್ರಿಲ್ಲರ್. ಸೊ ಇಷ್ಟು ಹೇಳ್ತಾ ನಾನು ಟಾಕ್ ಎಂಡ್ ಮಾಡ್ತೀನಿ. ಪೂರ್ಣ What is this parapsychological thriller? ಸೊ ಪ್ಯಾರಾಸೈಕಾಲಜಿ ಅಂದರೆ, ಸೈಕಾಲಜಿ ಅಂದರೆ ಇಟ್ ಈಸ್ ಅ ಸ್ಟಡಿ ಆಫ್ ಇಟ್ಸ್ ಅ ಬಿಹೇವಿಯರ್ ಸ್ಟಡಿ. ಸೊ ಪ್ಯಾರಾಸೈಕಾಲಜಿ ಅಂದರೆ ಪ್ಯಾರಾನಾರ್ಮಲ್ ಸೈಕಾಲಜಿ ಅಂತ. ಸೊ ಅದನ್ನು ಪ್ಯಾರಾಸೈಕಾಲಜಿ ಅಂತಾರೆ. ಸೊ ಪ್ಯಾರಾಸೈಕಾಲಜಿ ಸಮಥಿಂಗ್ ಸೈನ್ಸ್ ಕೆನಾಟ್ ಎಕ್ಸ್ಪ್ಲೇನ್. ಸೊ ನೀವು ನಿಮ್ಮ ಬಿಹೇವಿಯರನ್ನು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಸೈಂಟಿಫಿಕ್ ರೀಸನ್ ನಿಮ್ಮ ಬಿಹೇವಿಯರ್ ಕೊಡೋಕ್ಕೆ ಆಗಲ್ಲ, ಅದನ್ನು ಪ್ಯಾರಾಸೈಕಾಲಜಿ ಅಂತಾರೆ. ಸೊ ನಿಮ್ಗೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, 15ನೇ ಶತಮಾನದಲ್ಲಿ ನಾಸ್ಟ್ರಡಾಮಸ್ ಅಂತ ಒಬ್ಬರು ಫಿಲಾಸಫರ್ ಇದ್ದರು. ಸೊ ಅವರು ಒಂದು ಬುಕ್ ಬರೀತಾರೆ. ಆ ಬುಕ್ಕಲ್ಲಿ ಒಂದಷ್ಟು ಪ್ರೆಡಿಕ್ಷನ್ಸ್ ಬರುತ್ತೆ. ಆ ಪ್ರೆಡಿಕ್ಷನ್ಸ್ ಏನಾಗುತ್ತೆ ಅಂದರೆ ಒಂದಾಗೊಂದು ಎಲ್ಲ ನಿಜ ಆಗ್ತಾ ಬರುತ್ತೆ. ಅದರಿಂದ ಅವರು ಫೇಮಸ್ ಆಗ್ತಾ ಹೋಗ್ತಾರೆ. ಸೊ ಈವನ್ ಇತ್ತೀಚೆಗೆ ಹಿಟ್ಲರ್ ಅವರ ರೈಸ್ ಮತ್ತು ವರ್ಲ್ಡ್ ವಾರ್ ಬಗ್ಗೆ ಎಲ್ಲ ಅವರು ಪ್ರೆಡಿಕ್ಟ್ ಮಾಡಿರ್ತಾರೆ. ಸೊ ಅದು 15ನೇ ಶತಮಾನ ಬರೆದಿದ್ದ ಬುಕ್ಕು ಇವಾಗಲೂ ಇನ್ನೂ ವ್ಯಾಲಿಡ್ ಆಗಿದೆ. ಅವ್ರ ಎಷ್ಟೊಂದು ಪ್ರೆಡಿಕ್ಷನ್ಸ್ ಇನ್ನೂ ಟ್ರೂ ಆಗ್ತಿದೆ. ಬಟ್ ಈ ಥಾಟ್ಸ್ ಎಲ್ಲ ಅವ್ರಿಗೆ ಹೆಂಗೆ ಬಂತು, ಯಾರು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಈವನ್ ಸೈನ್ಸ್ ಕ್ಯಾನಾಟ್ ಎಕ್ಸ್ಪ್ಲೇನ್. ಸೊ ದ್ಯಾಟ್ ಇಸ್ ಪ್ಯಾರಾಸೈಕಾಲಜಿ. So this Mangalore incident is a real one or like you? ಇಲ್ಲ, this is fictional. This is fictional. ಸೊ ಈ ಸಿನಿಮಾನ ನಾವು ಬೆಂಗಳೂರಲ್ಲಿ ಮತ್ತು ಮಂಗಳೂರಲ್ಲಿ ಶೂಟ್ ಮಾಡೋದು. 50% ಬೆಂಗಳೂರಲ್ಲಿ ಟ್ರಾವೆಲ್ ಆಗುತ್ತೆ, ಆಮೇಲೆ 50% ಮಂಗಳೂರಿಗೆ ಟ್ರಾವೆಲ್ ಆಗುತ್ತೆ ಸಿನಿಮಾ.
ಬೇರೆ ಪಾತ್ರಧಾರಿಗಳು ಇದ್ದಾರೆ, ಅವರು ಕಾರಣಾಂತರಗಳಿಗಾಗಿ ಬರೋಕ್ಕಾಗಿಲ್ಲ. ಸೊ ಲಕ್ಷ್ಮೀಕಾಂತ್ ಅಂತ ಒಬ್ಬರು ಸಿಸ್ಟರ್ ನೀತಾ ಅನ್ನೋ ರೋಲ್ ಮಾಡಿದ್ದಾರೆ. ನಿಖಿಲ್ ಅವರು ಸಂಜಯ್ ಅನ್ನೋ ರೋಲ್ ಮಾಡಿದ್ದಾರೆ. ಆಮೇಲೆ ಜಾನ್ ಅಂತ ಒಬ್ಬರು ಪಾತ್ರ ಚೇತನ್ ರೈ ಅಂತ ಮಂಗಳೂರು ಆರ್ಟಿಸ್ಟ್ ಒಬ್ಬರು ಮಾಡಿದ್ದಾರೆ. ಸೊ ಇದೆಲ್ಲ ಮುಖ್ಯ ಪಾತ್ರಗಳು. ನಿತೇಶ್ ನಿಟ್ಟೂರ್ ಅಂತ ಒಬ್ಬರು ಅಹಮದ್ ಅನ್ನೋ ಒಬ್ಬ ಪಾತ್ರ ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ ನಮ್ಮ DOP ವಿಜಯ್ ಮುಂತೇರ್ ಅಂತ. ಸೊ ಇದವರ ಮೊದಲನೇ ಚಿತ್ರ DOP ಆಗಿ. ಸೊ ಅವರು DOP ವರ್ಕ್ ಮಾಡಿದ್ದಾರೆ. ನಿಖಿಲ್ ಕಾರ್ಯಪ್ಪ ಅಂತ ಅವರು ನಮ್ಮ ಸಿನಿಮಾದ ಕಲರಿಸ್ಟ್. ಮ್ಯೂಸಿಕ್ ಡೈರೆಕ್ಟರ್ ಸಂಗೀತ ರಾಜೀವ್. ಕೊರಿಯೋಗ್ರಾಫರ್ ಶೇಷರಾವ್ ಅಂತ ನಮ್ಮ ಸಿನಿಮಾದ ಕೊರಿಯೋಗ್ರಾಫರ್. ಸ್ಟಂಟ್ಸ್ ಅಶೋಕ್ ಪಿ ಅಂತ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಲೈವ್ ಪ್ರೊಡಕ್ಷನ್ ಮಿಥುನ್ ಆ್ಯಂಡ್ ಟೀಮ್, ಮಿಥುನ್, ಚೇತನ್ ಆ್ಯಂಡ್ ಟೀಮ್ ಅವ್ರು ಮಾಡಿದ್ದಾರೆ. ಇದು ಸಿನಿಮಾ ಇವಾಗ ಮುಗ್ದಿದೆ. ಫೈನಲ್ ಸ್ಟೇಜಸ್ ಆಫ್ ಮಿಕ್ಸ್ ಆ್ಯಂಡ್ ಮಾಸ್ಟರ್ ಇದೆ, ಆಡಿಯೋ ಮಿಕ್ಸ್ ಆ್ಯಂಡ್ ಮಾಸ್ಟರ್. ಸಿನಿಮಾ ಕಲರ್ ಗ್ರೇಡಿಂಗ್ ಎಲ್ಲ ಆಗಿದೆ. ಮಿಕ್ಸ್ ಮಾಸ್ಟರ್ ಫೈನಲ್ ಸ್ಟೇಜಸ್ಸಲ್ಲಿದೆ. ಅದು ಇನ್ನೊಂದು 2-3 ವೀಕ್ಸಲ್ಲಿ ಮುಗಿದೋಗ್ಬಿಡುತ್ತೆ. ರಿಲೀಸ್ ಪ್ಲ್ಯಾನ್ ನಾವು November 3rd ವೀಕಲ್ಲಿ ಮಾಡೋಣ ಅಂದ್ಕೊಂಡಿದ್ದೀವಿ. ಡೇಟ್ ಇನ್ನೂ ಫೈನಲೈಸ್ ಮಾಡಿಲ್ಲ, ಬಟ್ ಟೆಂಟೇಟಿವ್ಲಿ November 3rd ವೀಕ್ ಬರೋಣ ಅಂದ್ಕೊಂಡಿದ್ದೀವಿ ಸರ್. ಸರ್ ನೀವು ಹೇಳಿ ಪ್ಲಾಟು ಅಂದರೆ ನಿಜ ಮುಂಚೆನೇ ಪ್ರೆಡಿಕ್ಟ್ ಮಾಡ್ತಾರೆ ಅನ್ನೋದು. ದೇಜಾವ್ ಅಂತ ಒಂದು ಸಿನಿಮಾ ಬಂದಿತ್ತು, ಅಚ್ಯುತ್ ಕುಮಾರ್ ಅವರು ನಮ್ಮ ಕನ್ನಡ. ಅದು ಪ್ಲಾಟ್ ನಾವು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ನಾನು. ಬಟ್ ಪ್ಯಾರಾಸೈಕಾಲಜಿ ನಮ್ಮ ಪ್ಲಾಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಸರ್. ಆ ಥರ ಇಲ್ಲ ಆ ಥರ ಅಲ್ಲ. ಆ ಪ್ಯಾರಾಸೈಕಾಲಜಿ ಇನ್ನೂ ಈಸಿಯಾಗಿ ಡಿಫೈನ್ ಮಾಡೋಕ್ಕೆ ನನ್ನ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. The title is what actually attracted me. Okay. So, are you saying something broader, like we are all like Nimitta Matra, we are just here, something some more broader message in our because we are talking about psychology, parapsychology. ಹೌದು. ಸೊ ನಮ್ಮ ಸಿನಿಮಾನಲ್ಲಿ ನಾವೊಂದು ದೊಡ್ಡ ಪರ್ಪಸ್ನ ಅಡ್ರೆಸ್ ಮಾಡ್ತಾ ಇದೀವಿ. ಸೊ ಆ ಪರ್ಪಸ್ನ ಫುಲ್ಫಿಲ್ ಮಾಡೋ ಕ್ಯಾರೆಕ್ಟರ್ಸ್ ಆರ್ ಜಸ್ಟ್ ನಿಮಿತ್ತ ಮಾತ್ರ ಅಂತ. ಸೊ ಅದಕ್ಕೆ ನಾವು ನಿಮಿತ್ತ ಮಾತ್ರ. I follow Purnachandra Rao. Okay. Usually he picks up these kind of subjects. So thank you. ಇಲ್ಲ ಸರ್. ಸೊ ಅದೇ ನಿಮಿತ್ತ ಮಾತ್ರ ಅಂತ ಹೆಸರಿಟ್ಟಿದ್ದು ಅದಕ್ಕೇನೆ. ಬಿಕಾಸ್ ನಮ್ಮ ಸಿನಿಮಾಲಿ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ದೇ ಜಸ್ಟ್ ನಿಮಿತ್ತ ಮಾತ್ರ ಫಾರ್ ಅ ಗ್ರೇಟರ್ ಪರ್ಪಸ್. ಸೊ ನಮ್ಮ ಸಿನಿಮಾನಲ್ಲಿ ಒಂದು ಗ್ರೇಟರ್ ಪರ್ಪಸ್ಸೇ ಇದೆ. ಆ ಪರ್ಪಸ್ನ ಫುಲ್ಫಿಲ್ ಮಾಡೋಕ್ಕೆ ದ ಕ್ಯಾರೆಕ್ಟರ್ಸ್ ಇಸ್ ನಿಮಿತ್ತ ಮಾತ್ರ ಅಂತ. ಸೊ ನೆಕ್ಸ್ಟ್ ಪೂರ್ಣ ಅವ್ರಿಗೆ ಮೈಕ್ ಕೊಡ್ತೀನಿ ನಾನು. ನನ್ನ ಹೆಸರು ಪೂರ್ಣಚಂದ್ರ. ಈ ಸಿನಿಮಾಲಿ ನಾನು ನಾಯಕ ನಟ ಮಾಡ್ತಾ ಇದ್ದೀನಿ, ಬೇಸಿಕಲಿ ಆ್ಯಕ್ಟರು. ಸೊ ಈ ಸಿನಿಮಾ ಬಂದು ಇವ್ರು ಹೇಳ್ದಂಗೆ ಒಂದು ಪ್ಯಾರಾಸೈಕಾಲಜಿ. ನನಗೂ ಆ ಟರ್ಮು ಮತ್ತು ಅದ್ರ ಬಗ್ಗೆ ತುಂಬ ಆಳವಾಗಿ ಗೊತ್ತಿಲ್ಲ. ಸೈಕಾಲಜಿ ಅಂದರೆ ಏನಂತ ಗೊತ್ತಿರುತ್ತೆ, ಬಟ್ ಅದರದ್ದು ವಿವಿಧ ಭಾಗಗಳಿರ್ತವೆ, ಅದು ಯಾವುದೂ ನಮ್ಗೆ ಗೊತ್ತಿರೋಲ್ಲ. ಸೊ ಇವರು ರೋಷನ್ ಅವರು ತುಂಬ ವರ್ಕ್ ಮಾಡಿ ಅದ್ರ ಮೇಲೆ ತುಂಬ ವರ್ಷಗಳಿಂದ ವರ್ಕ್ ಮಾಡಿದ್ದಾರೆ. ಸೊ ಅವರು ಫಸ್ಟ್ ನನ್ನ ಕತೆ ಹೇಳಿದಾಗ, ನಿಮಗೆ ಕತೆ ಅರ್ಥ ಆಗಬೇಕು ಅಂದರೆ ಇನ್ನೊಂದಷ್ಟು ಆರ್ಟಿಕಲ್ಸ್ ಅದು ಇದೆಲ್ಲ ಕಳಿಸ್ತೀನಿ ಸರ್, ಫಸ್ಟು ಅದು ನೀವು ಓದ್ಕೊಳ್ಳಿ, ಅದನ್ನು ಓದಿ ನಿಮಗೆ ಅರ್ಥ ಆಯಿತು ಅಂದರೆ ನಾನು ನಿಮ್ಗೆ ಹೇಳೋ ಕತೆ ಅರ್ಥ ಆಗುತ್ತೆ ಅಂತ ಹೇಳಿದ್ರು. ಅವ್ರು ತುಂಬ ರಿಸರ್ಚ್ ಮಾಡಿದ್ದಾರೆ, ವರ್ಲ್ಡ್ ವಾರ್ ಟೈಮ್ದೆಲ್ಲ ಇಟ್ಕೊಂಡು, ಡೇಟಾ ಎಲ್ಲ ಇಟ್ಕೊಂಡು, ಸ್ಟ್ಯಾಟಿಸ್ಟಿಕ್ಸು ಮತ್ತು ಆಗ ಮಾಡಿರೋ ರಿಸರ್ಚು ಮತ್ತು ಆಗಾಗಿರೋ ಕಾಂಡಗಳನ್ನೆಲ್ಲ ಇಟ್ಕೊಂಡು ಈ ಸ್ಕ್ರಿಪ್ಟ್ ಮೇಲೆ ಅವ್ರು ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಆಮೇಲೆ ಅವರು ತುಂಬ ಕಲ್ತಿದ್ದಾರೆ. ಅಂದರೆ ಸಿನಿಮಾ ಅವರು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್. ಮೋಸ್ಟ್ ಆಫ್ ದ ಡೈರೆಕ್ಟರ್ಸ್ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ಸೊ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು ತುಂಬ ಅಂದರೆ ಅವ್ರಿಗೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಸು. ಸೊ ಬೇಸಿಕಲಿ ಅವ್ರಿಗೆ ಈಸಿ ಆಗ್ಬೋದು ಸಿನಿಮಾ ಎಲ್ಲ. ಅದಾದಮೇಲೆ ತುಂಬ ಎಮೋಷ್ನಲ್ ಆಗಿ ಒಂದು ಥ್ರೆಡ್ ತೊಗೊಂಡು ಹೋಗ್ತಾರೆ ಇಡೀ ಸಿನಿಮಾದಲ್ಲಿ. ಅಂದರೆ ನನ್ನ ಕ್ಯಾರೆಕ್ಟರ್ ಯಾವ್ದ್ರ ಜೊತೆ ಹೊಡೆದಾಡ್ತಿರುತ್ತೋ, ಸೊ ಅದಕ್ಕಿಂತ ಡೀಪರ್ ಇಶ್ಯೂಸ್ ಈ ಹುಡುಗನಿಗೂ ಕೂಡ ಇರುತ್ತೆ. ಸೊ ನಿಮ್ಗೆ ಅನ್ಸೋದಲ್ಲ ಇವ್ನು ಯಾರೋ ಸ್ವಲ್ಪ ಸೈಕಿದಂಗಿದ್ದಾನೆ ಅಂತ ಯಾರ ಬಗ್ಗೆ ನಿಮ್ಗೆ ಅನ್ಸ್ತಿರುತ್ತೆ, ಬಟ್ ಅವನು ತುಂಬ ಡೀಪರ್ ಥಾಟಲ್ಲಿ ಬೇರೆ ಏನನ್ನೋ ಹುಡುಕ್ತಾ ಇರ್ತಾನೆ. ಅವನು ಅಷ್ಟು ಡಿಸ್ಟರ್ಬ್ ಆಗಲಿಕ್ಕೆ ತುಂಬ ಕಾರಣಗಳಿರುತ್ತೆ. ಸೊ ಆ ಥರ ಒಂದು ಪಾತ್ರ, ಅವನು ಎಷ್ಟು ಡಿಸ್ಟರ್ಬ್ ಆಗಿರ್ತಾನೋ ಅದಕ್ಕಿಂತ ತೀರಾ ಡಿಸ್ಟರ್ಬ್ ಆಗಿರೋ ಒಂದು ಪಾತ್ರನ ಹುಡ್ಕೊಂಡು ಹೋಗ್ತಿರ್ತಾನೆ, ಅಥವಾ ಘಟನೆಗೆ ಕಾರಣರಾಗಿರೋದನ್ನ ಹುಡ್ಕೊಂಡು ಹೋಗ್ತಿರ್ತಾನೆ. ಸೊ ಇದು ನಾನು ಅರ್ಥ ಮಾಡ್ಕೊಂಡಿರೋದು ಸಿನಿಮಾ ಬಗ್ಗೆ. ಅದು ಬಿಟ್ಟರೆ ನಾನು ಇಡೀ ಸಿನಿಮಾ ಇವ್ರು ಹೆಂಗೆ ಹೇಳಿದಾರೆ ಹಂಗೆ ಮಾಡಿದ್ದೀನಿ.
ಸೊ ಟೈಟ್ಲ್ ಪ್ರಕಾರ ನಾನು ಇದರಲ್ಲಿ ನಿಮಿತ್ತ ಮಾತ್ರ. ಸೊ ಅವ್ರು ಹೇಳಿದ್ರಲ್ಲ ಎಲ್ಲ ಪಾತ್ರಗಳು ಬರೋದು ಒಂದು ಗ್ರೇಟರ್ ಪರ್ಪಸ್ಗೆ ಅಂತ. ಸೊ ನಾನು ಈ ಸಿನಿಮಾದಲ್ಲಿ ಇವ್ರು ಹೇಳಬೇಕಾಗಿರೋ ಕತೆಗೆ ಬಂದಿರೋ ಒಂದು ಪಾತ್ರ. ಸೊ ಇನ್ನೊಂದು ಖುಷಿ ಏನಂದ್ರೆ ಸಂಗೀತ ಅವರು, ನನಗೆ ಅವ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಬಿಕಾಸ್ ನಾನು ಸ್ವಲ್ಪ ಇಗ್ನೋರೆಂಟ್ ಇರ್ಬೋದು. ಸೊ ಬಟ್ ಅವ್ರ ಜೊತೆ ನನಗೆ ಕೆಲಸ ಮಾಡೋಕೆ ಖುಷಿ ಆಗ್ತಿತ್ತು. ಮತ್ತೆ ಇವರು ಅವ್ರನ್ನ ನಾನು ಕ್ಲೀನಾಗಿ ಇಂಟ್ರೊಡ್ಯೂಸ್ ಮಾಡೋರು. ಕಾರಲ್ಲಿ ಹೋಗ್ತಾ ಇರ್ಬೇಕಲ್ಲ, ನೋಡಿ ಸಂಗೀತ ಅವ್ರದ್ದು ಈ ಹಾಡು ಕೇಳಿಸ್ಕೊಳ್ಳಿ, ಈ ಹಾಡು ಕೇಳಿಸ್ಕೊಳ್ಳಿ ಅಂತ. ಸೊ ನಾನು ಇತ್ತೀಚೆಗೆ ನನಗೆ ಗೊತ್ತಿರ್ಲಿಲ್ಲ. ಸೊ ಮೊನ್ನೆ ರೇಡಿಯೋದಲ್ಲೆಲ್ಲ ಕೇಳ್ತಾ ಇದ್ದೆ, ಅವ್ರು ಬಹಳ ಖುಷಿ ಆಗ್ತಿದ್ರು, ನನಗೆ ಇದು ಗೊತ್ತು ಅಂತ. ಅದಾದ್ಮೇಲೆ ನಾನು ಇವಾಗ ಟೀಸರ್ ನೋಡೋದು, ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಲೈಕ್ ರಿಯಲಿ ಗುಡ್, ಸಖತ್ತಾಗಿ ಅನ್ನಿಸ್ತು ನನಗೆ. ಸೊ ಆಕ್ಟ್ ಮಾಡಿ ಮ್ಯೂಸಿಕ್ ಕೂಡ ಮಾಡಿದ್ದಾರೆ ಇವರು. ಬರೀ ನಿರ್ದೇಶನ ಮತ್ತೆ ಪ್ರೊಡಕ್ಷನ್ ಅಷ್ಟೇ ಅಲ್ಲ, ಎಡಿಟಿಂಗು ಇವರೇ ಮಾಡೋದು ಇಡೀ ಸಿನಿಮಾ. ಸೊ ಇವರು ಒನ್ ಮ್ಯಾನ್ ಆರ್ಮಿ ಮತ್ತೆ ಮಲ್ಟಿ ಟಾಸ್ಕಿಂಗ್, ನಮ್ಮ ಸಿನಿಮಾದ ಕಮಾಂಡರ್ ಅಂಡ್ ಚೀಫ್ ಎಲ್ಲರೂ ಇವರೇ. ಸೊ ನೋಡಿ ಅವ್ರು ಅದಕ್ಕೆ ಮತ್ತೆ ತುಂಬಾ ಫಿಟ್ ಆಗಿರೋ ಮನುಷ್ಯ. ಅದಕ್ಕೆ ನಮ್ಗೆ 5 ದಿನ ಮಂಗ್ಳೂರ್ನಲ್ಲಿ ಹಾಕೊಂಡು ರುಬ್ಬಾಡ್ಬಿಡ್ರು. ಅವ್ರು ಮಾತ್ರ ಆರಾಮಾಗಿ ಓಡಾಡ್ತಾರೆ. ಸರ್ ಸುಸ್ತಾಯ್ತಾ? ಹೌದಪ್ಪ, ನಮ್ಮ ಕೆಪಾಸಿಟಿಗೆ ಬೇರೆ ಇದೆ ಅಂತ. ಸೊ ಬಟ್ ದೆನ್ ಇಟ್ ವಾಸ್ ಫನ್. ಬಟ್ ಅಟ್ ದ ಸೇಮ್ ಟೈಮ್ ಸಿನಿಮಾ ಕತೆ ಅರ್ಥ ಮಾಡ್ಕೊಂತ ಮತ್ತೆ ಪಾತ್ರಗಳನ್ನ ತಿಳ್ಕೊಂತ ಹೋಗ್ತಾ ಇದ್ದಂಗೆ ತೀರಾ ಡಾರ್ಕ್ ಇದೆ. ಅಂದ್ರೆ ಕೆಲವೊಂದು ಪಾತ್ರಗಳು ಅವ್ರು ಇಂಥದ್ರೆಲ್ಲ ಮಾಡಿರ್ತಾರ, ಯಾಕೆ ಹಿಂಗ್ ಮಾಡ್ತಾರೆ ಅಂತ ನಾವು ಯೋಚಿಸ್ತಿರ್ತೀವಲ್ಲ. ಸೊ ಆ ತರ ಪಾತ್ರಗಳು. ಬಟ್ ದೆನ್ ಈ ಟೀಸರ್ ನೋಡಿದಾಗ ನನ್ಗೆ ಸ್ವಲ್ಪ ಬಹಳ ಖುಷಿ ಆಯ್ತು. ಬೇಸಿಕಲಿ ಮ್ಯೂಸಿಕ್ ಬಗ್ಗೆ ಇವ್ರ ಕೆಲಸ ನಾನು ಸೆಟಲ್ ನೋಡ್ತಾ ಇದ್ದೆ, ಮತ್ತೆ ಡಬ್ಬಿಂಗ್ ಮಾಡ್ಬೇಕಂತ ನೋಡಿದ್ರೆ ನಿಮ್ ಕೆಲಸ ನಂಗೆ ಬಹಳ ಇಷ್ಟ ಆಯ್ತು. ಥ್ಯಾಂಕ್ ಯು. ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಅದೊಂದು ಮಿಸ್ ಮಾಡಿದೆ. ಸೊ ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಮೇನ್ ಪ್ರೋಗ್ರಾಮರ್ಸ್ ರಷ್ಯಾನಲ್ಲಿ ಸ್ಟೀವ್ ಸಾಲಕೋವ್ ಅಂತ ಮೇನ್ ಪ್ರೋಗ್ರಾಮರ್ ಅವರು. ಆಮೇಲೆ ಅಡಿಷನಲ್ ಪ್ರೋಗ್ರಾಮಿಂಗ್ ಸ್ಟಾರಿ ಟ್ರೆವಿನ್ ಅಂತ ಚೆನ್ನೈ ಅವರು ಮಾಡಿದ್ದು. ಸೊ ಅವ್ರನ್ನೆಲ್ಲ ಗೈಡ್ ಮಾಡ್ತಾ, ಬ್ಯಾಕ್ಗ್ರೌಂಡ್ ಸ್ಕೋರ್ ಗೈಡ್ ಮಾಡ್ತಾ ಬಂದಿದ್ದೆಲ್ಲ ಸಂಗೀತ ಅವರು. ಸೊ ಸಂಗೀತ ಅವರು ಒಂದೆರಡು ಮಾತುಗಳು ಹೇಳ್ತಾರೆ. ನಮಸ್ಕಾರ ಎಲ್ರಿಗೂ. ಈ ಮುಂಚೆ ನನ್ನನ್ನು ನೀವು ಈ ಥರ ವೇದಿಕೆ ಮೇಲೆ ಹಾಡ್ತಾ ಕೇಳಿಸ್ಕೊಂಡಿರ್ತೀರ. ಬಟ್ ಇದೇ ಫಸ್ಟ್ ಟೈಮ್ ನನ್ನ ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಸ್ ಅನ್ ಆ್ಯಕ್ಟ್ರೆಸ್. ಸೊ ಆ್ಯಕ್ಟ್ರೆಸ್ ಅಲ್ದಿರೋ ಮ್ಯೂಸಿಕ್ ಡೈರೆಕ್ಟರ್ ಕೂಡ. ಐ ಕ್ಯಾನ್ ಸೇ ನನ್ನ ಮೊದಲನೇ ಫೀಮೇಲ್ ಹೂಸ್ ಡನ್ ಬೋತ್ ಆ್ಯಕ್ಟಿಂಗ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಷನ್ ಅಂತ. ಸೊ ನನಗೆ ತುಂಬ ಖುಷಿ ಕೊಟ್ಟಿದ್ದೇನೆಂದರೆ ರೋಷನ್ ಅವರು ಒಂದು ಫೀಮೇಲ್ಗೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟರು. ಜಸ್ಟ್ ನಾಟ್ ಆ್ಯಕ್ಟಿಂಗ್ ಬಟ್ ಟೆಕ್ನಿಕಲಿ ಕೂಡ ನಾನು ತುಂಬ ಇನ್ವಾಲ್ವ್ ಆಗಿದ್ದೀನಿ ಫಿಲಮಲ್ಲಿ. ಐ ಆಮ್ ಒನ್ ಆಫ್ ದ ಕೋ ರೈಟರ್ಸ್ ಆಲ್ಸೋ. ಪ್ರದ್ಯುಮ್ನ ನಾರಾಯಣ್ ಅನ್ನೋರು ಇನ್ನೊಬ್ಬರು ಕೋ ರೈಟರ್. ಆ್ಯಂಡ್ ಸೆಟ್ಟಲ್ಲಿ ಕೂಡ ನಾನು ಇವರ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ. ತುಂಬ ಕಲಿಕೆ ಸಿಕ್ತು. ಅಂದರೆ ಒಂದು ಚಿತ್ರ ಹೇಗೆ ಮಾಡ್ತಾರೆ ಅನ್ನೋದನ್ನು ನನಗೆ ಎಸ್ಪೆಷಲಿ ನಿಮಿತ್ತ ಮಾತ್ರ ಒಂದು ಕಲಿಕೆ ಆಗಿತ್ತು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಕ್ಯಾರೆಕ್ಟರ್ ಕಾಲೇಜ್ ಪಾಸ್ ಔಟ್ ಹುಡುಗಿ, ಬಟ್ ತುಂಬ ಒಂದು ಇಂಟ್ರೋವರ್ಟ್ ಕೈಂಡ್ ಆಫ್ ಹುಡುಗಿ. ನಾನು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತೀನಿ, ಆದರೆ ಆ ಕ್ಯಾರೆಕ್ಟರು ಸ್ಮೈಲ್ ಮಾಡಲ್ಲ, ಶಿ ಇಸ್ ಅನ್ ಇಂಟ್ರೋವರ್ಟ್. ಸೊ ಈ ಥರ ಒಂದು ಪಾತ್ರ ಮಾಡೋದಕ್ಕೆ ನನಗೂ ಸ್ವಲ್ಪ ಕಷ್ಟ ಆಯಿತು, ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್. ನನಗಿಂತ ಡಿಫ್ರೆಂಟ್ ಆಗಿತ್ತು ಈ ಕ್ಯಾರೆಕ್ಟರು. ಇಷ್ಟು ವರ್ಷಗಳು ನಾನು ನಮ್ಮ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಆ್ಯಸ್ ಎ ಸಿಂಗರ್. ಬಟ್ ಯಾವತ್ತೂ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ನನಗೆ ಅನಿಸಿರಲಿಲ್ಲ. ಸಾಕಷ್ಟು ಅವಕಾಶಗಳು ಸಿಕ್ಕಿತ್ತು. ಬಟ್ ಆದರೆ ನಾನು ನನ್ನ ಮ್ಯೂಸಿಕಲ್ಲಿ ನಾನು ಏನಾದ್ರು ಮಾಡಬೇಕು, ಫಸ್ಟ್ ನಾನು ನನ್ನ ಹೆಸರನ್ನು ಮ್ಯೂಸಿಕಲ್ಲಿ ಗುರ್ತಿಸ್ಕೋಬೇಕು ಅಂತ ಅಂದ್ಕೊಂಡು ಇಷ್ಟು ವರ್ಷ ಆ್ಯಕ್ಟಿಂಗ್ ಆಪರ್ಚುನಿಟೀಸ್ನ ತೊಗೊಂಡಿರಲಿಲ್ಲ. ಈ ಕತೆನ ರೋಷನ್ ಅವ್ರು ನನಗೆ ಬಂದು ಹೇಳಿದಾಗ ಫೋನಲ್ಲಿ ಕತೆ ಹೇಳಿದ್ರು, ಈ ಥರ ಒಂದು ಸ್ಟೋರಿ ಬರ್ದಿದ್ದೀನಿ ಅಂತ. ಸ್ಟೋರಿ ಕೇಳ್ತಾ ಕೇಳ್ತಾ ನನಗೆ ಹೇಗಾಯಿತು ಅಂದರೆ ಐ ವಾಸ್ ಸ್ಟನ್ಡ್. ನನಗೆ ಏನು ಆಗ್ತಾ ಇದೆ, ಏನು ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಅಷ್ಟೊಂದು ಒಂಥರ ಆ ಲೋಕದಲ್ಲೇ, ಆ ಪ್ರಪಂಚದಲ್ಲೇ ಮುಳುಗೋಗ್ಬಿಟ್ಟಿದ್ದೆ ನಾನು. ಇನ್ಫ್ಯಾಕ್ಟ್ ಏನಾಯ್ತು ಅಂದರೆ, ನಾನು ಐ ಹ್ಯಾಡ್ ಇಮ್ಯಾಜಿನ್ಡ್ ದ ಕ್ಯಾರೆಕ್ಟರ್ ಆ್ಯಸ್ ಮೀ. ಅನನ್ಯ ಅನ್ನೋ ಕ್ಯಾರೆಕ್ಟರ್ ನನ್ನ ಹೆಸರು ಚಿತ್ರನಲ್ಲಿ. ಸೊ ನಾನೇ ಅನನ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ರೋಷನ್ ಹೇಳಿದ್ರು, ಸೊ ಈ ಕ್ಯಾರೆಕ್ಟರ್ ಅನನ್ಯ ನೀನೇ ಪ್ಲೇ ಮಾಡಬೇಕು ಅಂತ. ಅಲ್ಲ, ನೀವು ಹೇಳೋದ್ರಲ್ಲಿ ನಾನು ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನೇ ಇದು ಅಂತ. ಸೊ ಐ ವಾಸ್ ಸೋ ಎಕ್ಸೈಟೆಡ್. ಈ ಪಾತ್ರದ ಒಂದು ಏನಂದರೆ, ನನಗೆ ಬರೀ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಒಂದು ಹೀರೋ ಸೆಂಟ್ರಿಕ್ ಫಿಲಮಲ್ಲಿ ಕೆಲಸ ಮಾಡೋದಕ್ಕೆ ನನ್ನ ಮನಸ್ಸು ಹೋಗ್ತಾ ಇರಲಿಲ್ಲ. ಆರ್ ಜಸ್ಟ್ ಯುನೋ ಕಮ್ ಆ್ಯಂಡ್ ಗೋ ಥರ ಆ ಥರ ಪಾತ್ರಗಳು ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ.
ಬಟ್ ಇವ್ರ ರೈಟಿಂಗಲ್ಲಿ ನಾನೊಬ್ಬಳೆ ಅಂತಲ್ಲ, ಈ ಫಿಲಮಲ್ಲಿರೋಂಥ ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ಗೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಆ್ಯಂಡ್ ದೇ ಪ್ಲೇಯಿಂಗ್ ವೆರಿ ಸ್ಟ್ರಾಂಗ್ ರೋಲ್ಸ್. ಅಂದರೆ ಒಂದು ಮೆಸೇಜ್ ಕೊಡೋ ಅಂಥ ರೋಲ್ಸು, ಆಮೇಲೆ ವಿಮೆನ್ಗೆ ಒಂದು ನಮಗೂ ಒಂದು ಐಡೆಂಟಿಟಿ ಇದೆ ಅನ್ನೋ ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ರೋಷನ್ ಅವರು. ನಾಟ್ ಜಸ್ಟ್ ಮೀ, ಎಲ್ಲ ಕ್ಯಾರೆಕ್ಟರ್ಸು. ಇನ್ಫ್ಯಾಕ್ಟ್ ಲಕ್ಷ್ಮೀಕಾಂತ್ ಅವರು ಒಂದು ತುಂಬಾ ಒಳ್ಳೆ ರೋಲ್ ಮಾಡಿದ್ದಾರೆ ಈ ಫಿಲಮಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆ ನನಗೆ ಮ್ಯೂಸಿಕ್ ಡೈರೆಕ್ಷನ್ ಕೂಡ ಮಾಡೋವಂಥ ಒಂದು ಅವಕಾಶ ಕೊಟ್ಟರು. ಸೊ ಈ ಮ್ಯೂಸಿಕ್ ಡೈರೆಕ್ಷನ್ ಜರ್ನಿ ನಾನು ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಮುಂಚೆಯಿಂದನೂ. ಈ ಫಿಲಮಿಂದ ನನ್ನ ಮ್ಯೂಸಿಕ್ ಡೈರೆಕ್ಷನ್ ಕರಿಯರ್ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. 4 ಹಾಡುಗಳಿದೆ. ಒಂದು ಹಾಡಿನ ರೂಪದಲ್ಲಿದೆ, ಇನ್ನು ಮಿಕ್ಕಿದ್ದೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದೀವಿ. ನನ್ನ ಸಿಂಗರ್ಸ್ ಬಗ್ಗೆ ಹೇಳಬೇಕು ಅಂದರೆ, ನಾನು ಹಾಡಿದ್ದೀನಿ. ಆಮೇಲೆ ಈ ಚಿತ್ರದಲ್ಲಿ ನಿಖಿಲ್ ಪಾರ್ಥಸಾರಥಿ ಅವರು ಹಾಡಿದ್ದಾರೆ. ಆಮೇಲೆ ನನ್ನ ಫ್ರೆಂಡ್ ವಾಸುಕಿ ವೈಭವ್ ಅವ್ರು ಹಾಡಿದ್ದಾರೆ. ಸೊ ನಿಮಗೆ ಈ ಹಾಡುಗಳೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ವರ್ಷ ನನ್ನ ಹಾಡುಗಳನ್ನ ಇಷ್ಟಪಟ್ಟಿದ್ದೀರ, ನನ್ನ ಈ ಸಿನಿಮಾದ ಹಾಡನ್ನು ಕೂಡ ನೀವು ಇಷ್ಟಪಡಬೇಕು. ಆ್ಯಂಡ್ ಐ ಗಿವ್ ದ ಮೈಕ್ ಟು ಅರವಿಂದ್ ಸರ್. ನನಗೆ ಇವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ. ಅಂದರೆ ನೀವು ಈ ಕ್ಯಾರೆಕ್ಟರ್ನ ನೋಡಿದಾಗ ಹೇಳ್ತೀರಾ, ಏಯ್ ಅಜ್ಜಾಸ್ ಥರ ಇರಬೇಕು ಅಂತ. ಸೊ ನಮ್ಮ ಅಜ್ಜಾಸ್ ಅವ್ರಿಗೆ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ಎಲ್ರಿಗೂ ಬಂದು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಮತ್ತು ನಾನು ನನ್ನ ಪಾತ್ರದ ಬಗ್ಗೆ ಏನು ಮಾತಾಡೋದ್ರೆ ಮೋಸ್ಟ್ಲಿ ನಿಮಗೆ ಕಥೆನೇ ಗೊತ್ತಾಗೋ ಎಲ್ಲ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ನಾನು ಏನು ಹೇಳಕ್ಕೆ ಹೋಗಲ್ಲ. ಅಂದರೆ ಸರ್ ಕೇಳ್ದಂಗೆ ಯಾಕೆ ನಿಮಿತ್ತ ಮಾತ್ರ ಇಟ್ರಿ ಅಂತ ಹೇಳಿದ್ರು. ನನಗೂ ಫಸ್ಟ್ ಅವರು ಇಟ್ಟಾಗ ಅದೇ ಕ್ವಶನ್ ಇತ್ತು, ಯಾಕೆ ನಿಮಿತ್ತ ಮಾತ್ರ ಅಂತ ಇಟ್ಟಿದ್ದಾರೆ ಅಂತ. ಬಟ್ ಎಡಿಟಿಂಗ್ ಟೈಮಲ್ಲಿ ಅವ್ರ ಜೊತೆ ಆ ಪ್ರೊಸೆಸಲ್ಲಿ ಕೂತಾಗ ನನ್ಗೆ ಅನಿಸಿದ್ದು, ಆ ಕಥೆ ಏನಿದೆ, ಆ ಪಾತ್ರಗಳೇನಿದೆ, ಅದು ಆ ಸಿನಿಮಾಗೆ ಮಾತ್ರ ನಿಮಿತ್ತವಾಗಿರದೆ ಮುಗಿದ ಮೇಲೆ ನಮ್ಮಲ್ಲಿ ಒಂದು ಆಲೋಚನೆಗಳು ಹುಡ್ಸತ್ತಲ್ಲ ಸರ್, ಅದು ಯಾವತ್ತೂ ನಿಮಿತ್ತವಾಗಿರಲ್ಲ. ಅದು ತುಂಬಾನೇ ಬೇರೆ ಬೇರೆ ರೀತಿಲಿ ಅನ್ಸುತ್ತೆ. ಹಿಂಗೂ ಇದೆಯಾ, ಹಿಂಗೂ ಆಗ್ತಿದ್ಯಾ ಅನ್ನೋ ಒಂದು ಯೋಚನೆಗಳು ಹುಟ್ಟಾಗತ್ತಲ್ಲ. ನಾನು ಸಿನಿಮಾ ನೋಡಿದಾಗ ಅನ್ಸಿದ್ದು ಅವಾಗ, ಕರೆಕ್ಟಾಗಿ ಆ್ಯಕ್ಟ್ ಆಗಿರೋದು ಅಂತಲೇ ಹೇಳಿದೆ. ಮತ್ತು ಥ್ಯಾಂಕ್ ಯು ಎಲ್ಲ ತಂಡಕ್ಕೆ ನಮಗೊಂದು ಆಪರ್ಚುನಿಟಿ ಕೊಟ್ಟು ವರ್ಕ್ ಮಾಡೋಕ್ಕೆ ಹೇಳಿದ್ದಕ್ಕೆ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಸಿನಿಮಾಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧೀರಜ್ ಅಂತ. ನಾನು ಕನ್ನಡ ಫಿಲ್ಮಿ ಕ್ಲಬ್ ಅಂತ ಒಂದು ಹಂಬಲ್ ಇನಿಷಿಯೇಟಿವ್ ನಡೆಸ್ತಾ ಇದ್ದೀನಿ. ಇಟ್ ಈಸ್ ಕನ್ನಡ ಫಿಲ್ಮಿ ಕ್ಲಬ್ ಅನ್ನೋದು ಒಂದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್. ಅದು ಹೇಗೆ ಶುರು ಮಾಡಿದ್ವಿ ಅಂದರೆ, ಯಾವಾಗಲೂ ಒಂದು ಪ್ರಶ್ನೆ ಇರೋದು, 2 ವಾದ ಯಾವಾಗಲೂ ನಡೆಯೋದು. ಕನ್ನಡ ಆಡಿಯನ್ಸು ಹೊಸಬರ ಚಿತ್ರಕ್ಕೆ ಬಂದು ನೋಡ್ತಾ ಇಲ್ಲ ಅಂತ. ಇನ್ನೊಂದು ವಾದ ಏನಿರೋದು ಅಂದರೆ, ಇಲ್ಲ ಒಳ್ಳೆ ಚಿತ್ರಗಳು ಬರ್ತಿಲ್ಲ, ಬಂದರೆ ನೋಡಿರೋ ಉದಾಹರಣೆಗಳು ಸುಮಾರಿದ್ದಾವೆ ಅಂತ. ಸೊ ಆವಾಗ ನಾವು ಗ್ರಾಸ್ ರೂಟ್ ಲೆವೆಲಲ್ಲಿ ವರ್ಕ್ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಕಮ್ಯುನಿಟಿ ಬಿಲ್ಡಿಂಗ್ ಆಕ್ಟಿವಿಟೀಸ್ ಮಾಡ್ತಾ ಹೋದ್ವಿ. ಅಂದರೆ ಸ್ಟಾರ್ ಸಿನಿಮಾಗಳಿಗೆ ಓಪನಿಂಗ್ ಸಿಗುತ್ತೆ, ಅವ್ರ ಫ್ಯಾನ್ ಬೇಸ್ಗಳಿರುತ್ತೆ, ಅವ್ರ ಫ್ಯಾನ್ ಕ್ಲಬ್ ಇರುತ್ತೆ. ಬಟ್ ಹೊಸಬರ ಚಿತ್ರಗಳಿಗೆ ನಾವೊಂದು ಫಿಲಮ್ ಕಮ್ಯುನಿಟೀಸ್ ಬಿಲ್ಡ್ ಮಾಡಿದ್ರೆ ಹೇಗೆ, ಫಿಲಮ್ ಕ್ಲಬ್ಸ್ ಬಿಲ್ಡ್ ಮಾಡಿದ್ರೆ ಹೇಗೆ ಅಂದ್ಬಿಟ್ಟು ಬೆಂಗಳೂರಲ್ಲೇ ಲಾಸ್ಟ್ 1 ಇಯರಲ್ಲಿ ಸುಮಾರು 30+ ಮೀಟ್ ಅಂಡ್ ಗ್ರೀಟ್ ಸೆಷನ್ಸ್ ಮಾಡಿದ್ವಿ. ಸುಮಾರು ರಿನೋನ್ ಫಿಲಮ್ ಮೇಕರ್ಸ್, ಹೇಮಂತ್ ರಾವ್ ಅವ್ರು ಬಂದು ಸಪೋರ್ಟ್ ಮಾಡಿದ್ರು, RJ ಪ್ರದೀಪ್ ಅವ್ರು ಬಂದಿದ್ರು, ಪರಂಬದಿಂದ ಕಿರಣ್ ರಾಜ್ ಅವ್ರು ಬಂದಿದ್ರು. ಸೊ ಈ ಥರ ಸುಮಾರು ಫಿಲ್ಮ್ ಮೇಕರ್ಸ್ ಸಪೋರ್ಟ್ ಮಾಡಿ ಒಂದು ವೈಬ್ರೆಂಟ್ 2000-3000 ಮೆಂಬರ್ಸ್ ಇರುವಂಥ ಒಂದು ಕಮ್ಯುನಿಟಿ ಬಿಲ್ಡ್ ಆಯಿತು ಬೆಂಗಳೂರಲ್ಲಿ. ಆ್ಯಂಡ್ ದೆನ್ ನಾವು ಇದನ್ನು ಎಲ್ಲ ಡಿಸ್ಟ್ರಿಕ್ಟ್ಸಲ್ಲೂ ಮಾಡಿದರೆ ಹೇಗಿರುತ್ತೆ ಅಂದ್ಬಿಟ್ಟು ಮಣಿಪಾಲ್, ಹುಬ್ಳಿ, ಬೆಳಗಾಂ, ತುಮಕೂರು, ಶಿವಮೊಗ್ಗ, ಮೈಸೂರು ಎಲ್ಲ ಕಡೆನೂ ನಮ್ಮ ಕ್ಲಬ್ನ ಡಿಸೆಂಟ್ರಲೈಸ್ ಮಾಡಿದ್ವಿ. ಇವಾಗ ನಾವು ನಮ್ಮ ಕ್ಲಬ್ ಮೆಂಬರ್ಸ್ ಗ್ರಾಸ್ ರೂಟ್ ಲೆವೆಲಲ್ಲಿ ಆಕ್ಟಿವ್ ಇದ್ದಾರೆ. ರಫ್ಲಿ ಒಂದು 6,000-8,000 ಮೆಂಬರ್ಸ್ ಇರ್ಬೋದು. ಬಟ್ ಒಂದು ಹೊಸಬರ ಚಿತ್ರಕ್ಕೆ ನಮ್ಮ ಕಡೆಯಿಂದ ಅಟ್ಲೀಸ್ಟ್ ಒಂದು 5,000 ಜನ ಓಪನಿಂಗ್ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಾಗ ಇದನ್ನು ಹಿಂಗೆ ಗ್ರೋ ಮಾಡ್ತಾ ಹೋಗ್ಬೇಕು. ಒಂದು ಪ್ಯಾಷನೇಟ್ ಫಿಲ್ಮ್ ಕಮ್ಯುನಿಟಿ, ಒಂದು ಫಿಲ್ಮ್ ಕಲ್ಟ್ನ ಗ್ರಾಸ್ ರೂಟ್ ಲೆವೆಲಲ್ಲಿ ಬಿಲ್ಡ್ ಮಾಡ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋ ಪ್ರಾಸೆಸ್ಸಲ್ಲಿ ಇದ್ದಾಗ, ಆಲ್ರೆಡಿ ಒಂದು 5,000-8,000 ಮೆಂಬರ್ಸ್ನ ಓಪನಿಂಗ್ ಇರಬೇಕಾದ್ರೆ ನಮಗೆ ಏನಕ್ಕೆ ಯಾರಾದರೂ ಒಂದು ಸಿನಿಮಾದ ಜೊತೆ ಕೈ ಜೋಡಿಸ್ಬಾರ್ದು ಅಂತ ನಾವು ಹುಡುಕಾಟದಲ್ಲಿ ಇದ್ದಾಗ ರೈಟ್ ಟೈಮಲ್ಲಿ ರೋಷನ್ ಅವ್ರು ಕನೆಕ್ಟ್ ಆದರು. ವಿ ಡೈರೆಕ್ಟ್ಲಿ ಟೋಲ್ಡ್ ಸಿನಿಮಾ ತೋರಿಸಿ ಸರ್, ಇಷ್ಟ ಆದರೆ ಖಂಡಿತವಾಗಿ ಸಪೋರ್ಟ್ ಮಾಡ್ತೀವಿ ಅಂತ. ಸುಮಾರು ಸಿನಿಮಾಗಳನ್ನ ನೋಡಿ ಡಿಸಪಾಯಿಂಟ್ ಆಗಿ ಕೈ ಜೋಡ್ಸೋಕೆ ಆಗಿರಲಿಲ್ಲ. ಬಟ್ ರೋಷನ್ ಅವ್ರ ಸಿನಿಮಾ ನೋಡಿದಾಗ ಇಲ್ಲ, ಇದರಲ್ಲಿ ಏನೋ ಇದೆ, ಒಂದು ಆನೆಸ್ಟ್ ಎಫರ್ಟ್ ಇದೆ, ಇದ್ರ ಜೊತೆ ನಾವು ಗುರ್ತಿಸ್ಕೋಬೋದು ಅನ್ನಿಸ್ತು. ದಟ್ಸ್ ವೆನ್ ನಾವು ರೋಷನ್ ಜೊತೆ ಇಲ್ಲ ನಿಮ್ಮ ಜರ್ನಿಯಲ್ಲಿ ನಾವು ಜೊತೆಲಿ ಇರ್ತೀವಿ ಅಂದ್ಬಿಟ್ಟು ನಾವು ಇನ್ನೊಂದು ಎಷ್ಟೊಂದು ಸುಮಾರು
ಆಕ್ಸೆಸಿಬಿಲಿಟಿ ಕನ್ಸ್ಟೆಂಟ್ಸ್ ಅವರು ಇವಾಗ ಯಾವುದೋ ಒಂದು ಹೊಸ ತಂಡಕ್ಕೆ ಅಮೆಝಾನ್ ಪ್ರೈಮ್ನ ರೀಚ್ ಮಾಡೋದೇನೆ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಅಥವಾ ಯಾರೋ ಒಂದು ಯಾರೋ ಓವರ್ಸೀಸ್ ರೈಟ್ಸ್ ಮಾಡಬೇಕಾಗಿರುತ್ತೆ, ಇಲ್ಲ ಯಾವುದೋ ಒಂದು ಡಿಸ್ಟ್ರಿಬ್ಯೂಟರ್ಸ್ ಆರ್ ಆಕ್ಸೆಸಿಬಲ್ ಯಾರೇ. ಬಟ್ ಬಿಯಾಂಡ್ ದಟ್ ಪೋಸ್ಟ್ ರಿಲೀಸ್ ಏನೇನು ಹಂತಗಳು ಬರುತ್ತೆ ಬಿಸ್ನೆಸ್ ಆವೆನ್ಯೂಸ್ ಅಲ್ಲಿ, ಆ ಆಕ್ಸೆಸ್ ತುಂಬಾನೇ ಒಂಥರ ಚಾಲೆಂಜಿಂಗ್ ಆಗಿದ್ದಾಗ ನಾವು ನಮ್ಮ ಫಿಲ್ಮ್ ಕ್ಲಬ್ ಕಡೆಯಿಂದ ಈ ಆಕ್ಸೆಸ್ ಚಾಲೆಂಜ್ ನ ಬ್ರೇಕ್ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ನಾವೊಂದಷ್ಟು ಜನ ಡಿಸ್ಟ್ರಿಬ್ಯೂಟರ್ಸ್ ಜೊತೆ ಟೈಅಪ್ ಆದ್ವಿ. ಜನನಿ ರಿಲೀಸ್ ಅಂತಿದೆ, ಬ್ಲಿಂಕ್ ಸಿನಿಮಾದ ನಿರ್ಮಾಪಕರು ರವಿಚಂದ್ರ ಹಾಗೂ ರಾಮೇನಹಳ್ಳಿ ಜಗನ್ನಾಥ್ ಅಂತ ಹೊಂದಿಸಿ ಬರೀರಿ ಡೈರೆಕ್ಟರ್, ಅವರಿಬ್ರು ಸೇರಿ ಜನನಿ ಡಿಸ್ಟ್ರಿಬ್ಯೂಷನ್ ಅಂತ ಮಾಡ್ಕೊಂಡಿದ್ದಾರೆ. ಅವ್ರ ಮೂಲಕ ನಾವೇ ಈ ತರ ಪ್ಯಾಷನೇಟ್ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿಸೋಣ ಅಂತ ಬಂತು. ಒಂದಷ್ಟು ಜನ OTT ಅಗ್ರಿಗೇಟರ್ಸ್ ಜೊತೆ ಟೈಅಪ್ ಆದ್ವಿ, ಸೊ ದಟ್ ಡೈರೆಕ್ಟ್ಲಿ ಡಿಸಿಷನ್ ಮೇಕರ್ಸ್ ಯಾರ್ಯಾರಿದ್ದಾರೆ OTTs ಅಲ್ಲಿ ಅವ್ರ ಜೊತೆ ನಾವೇನಾದ್ರು ಬಿಸ್ನೆಸ್ ಕ್ರ್ಯಾಕ್ ಮಾಡ್ಬೋದಾ ಅಂತ. ಅಂಡ್ ವೇರಿಯಸ್ ರೈಟ್ಸ್ ಏನೇನಿರುತ್ತೆ ಸೆಲ್ಲಿಂಗಿಗೆ ಅವ್ರ ಜೊತೆ ಟಚ್ ಅಲ್ಲಿ ಇದೀವಿ. ಸೊ ಬೇಸಿಕಲಿ ಆಲ್ ಅಂಡರ್ ಒನ್ ರೂಫ್. ಫಸ್ಟ್ ಕಾಪಿ ಮಾಡ್ಕೊಂಡು ಕನ್ನಡ ಫಿಲ್ಮಿ ಕ್ಲಬ್ ಬಂದ್ರೆ ನಮಗೆ ಸಿನಿಮಾ ಇಷ್ಟ ಆದಲ್ಲಿ ದ ಎಂಟೈರ್ ಜರ್ನಿ ಹ್ಯಾಂಡ್ ಹೋಲ್ಡಿಂಗ್ ಪ್ರಾಸೆಸ್ ಅಲ್ಲಿ ನಾವು ಇರ್ತೀವಿ ಅನ್ನೋ ಒಂದು ಜರ್ನಿಯಲ್ಲಿ ಇದ್ದಾಗ ರೋಷನ್ ಅವ್ರು ಸಿಕ್ಕರು ನಮಗೆ. ಅಂಡ್ ದಟ್ಸ್ ನಾವು ಕನ್ನಡ ಫಿಲ್ಮಿ ಕ್ಲಬ್ ಇಂದ ನಿಮಿತ್ತ ಮಾತ್ರ ತಂಡದ ಜೊತೆ ಜಾಯ್ನ್ ಆದ್ವಿ. ದಟ್ಸ್ ಅಬೌಟ್ ಇಟ್. ಅಂಡ್ ಇದ್ರದ್ದೆಲ್ಲ ಡೀಟೇಲ್ಸು ನಮ್ಮ ಪೇಜಲ್ಲಿ ಇದೆ, ನಾವು ಏನೇನು ಮಾಡ್ತೀವಿ, ಏನೇನು ಆಕ್ಟಿವಿಟೀಸ್ ಮಾಡ್ತೀವಿ ಎಲ್ಲದೂ ನಾವು ಇನ್ಸ್ಟಾ ಪೇಜಲ್ಲಿ ಆರ್ ವೆರಿ ಟ್ರಾನ್ಸ್ಪರೆಂಟ್. ಆಲ್ ಆಕ್ಟಿವಿಟೀಸ್ ವಿ ಕೀಪ್ ಪೋಸ್ಟಿಂಗ್. ಸೊ ಇಟ್ಸ್ ಅ ವೆರಿ ಹಂಬಲ್ ನಾನ್ ಪ್ರಾಫಿಟಬಲ್ ಇನಿಷಿಯೇಟಿವ್ ವಿತ್ ನಿಮಿತ್ತ ಮಾತ್ರ ಟೀಮ್. So this one is already got a OTT platform. ಇಲ್ಲ ಅಂದ್ರೆ ವಿ ಆರ್ ಇನ್ ಟಾಕ್ಸ್. ನಿಮಿತ್ತ ಮಾತ್ರ ಇಸ್ ಇನ್ ಟಾಕ್ಸ್. ಇನಿಷಿಯಲಿ ನಾವೇನಂದ್ರೆ ಬಿಫೋರ್ ಗೋಯಿಂಗ್ ಟು OTT ವಿ ಆರ್ ಇನ್ ದ ಪ್ರಾಸೆಸ್ ಆಫ್ ಫೈನಲೈಸಿಂಗ್ ಎ ಪ್ರೆಸೆಂಟರ್. ನಮ್ಗೊಂದು ರಿನೋನ್ ಪ್ರೆಸೆಂಟರ್ ಆನ್ ಬೋರ್ಡ್ ಬಂದ್ರೆ ಅದಕ್ಕೊಂದು ವಿಸಿಬಿಲಿಟಿನೇ ಜಾಸ್ತಿ ಆಗೋಗುತ್ತೆ. ನಾನು ರೀಸೆಂಟ್ಲಿ ರೋಷನ್ ಅವ್ರಿಗೂ ಹೇಳ್ತಾ ಇದ್ದೆ, ಡೇರ್ಡೆವಿಲ್ ಮುಸ್ತಫಾ ಅನ್ನೋ ಚಿತ್ರ ಪೂರ್ಣ ಸರ್ ಆಕ್ಟ್ ಮಾಡಿದ್ದಾರೆ. ಸುಮಾರು ಮಾರ್ಕೆಟಿಂಗ್ ವಿಡಿಯೋಸ್ ಮಾಡ್ತಾ ಬಂದ್ರು ಅವರು. ಬಟ್ ದ ಮೂಮೆಂಟ್ ಡಾಲಿ ಸರ್ ವಾಸ್ ಆನ್ ಬೋರ್ಡ್ ಅದಕ್ಕೆ ಸಿಕ್ಕಿರೋ ವಿಸಿಬಿಲಿಟಿನೇ ಬೇರೆ ಆಗೋಯ್ತು. ಸೊ ಹಾಗಾಗಿ ನಮ್ಮ ಪ್ರಾಜೆಕ್ಟ್ಗೂ ನಾವೇನೇ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಪ್ಯಾರಲಲಿ ಮಾಡ್ತಾ ಇದ್ರೆ ದ ಮೂಮೆಂಟ್ ವಿ ಹ್ಯಾವ್ ಅ ರಿನೋನ್ಡ್ ಪ್ರೆಸೆಂಟರ್ ಆನ್ ಬೋರ್ಡ್ ಅದರ ಅಟೆನ್ಷನ್ನೇ ಬೇರೆ ಇರುತ್ತೆ. So this one has also got a Not yet. We have not yet got a presenter, but we are in talks. Initiation discussion shuru ಮಾಡಿದ್ದೀವಿ. So I think very soon we will hopefully finalize. Like you said, saying no is a difficult thing. So when you don't like a film, saying no to them is like how, as a journalist, when I watch a movie, like I feel like the movie is not good. Saying no, but people will not take it like that. So saying, picking the right content and then saying, I'm going to take it forward. So most of them will come to you. Then saying no becomes a difficult thing for you. ಇಲ್ಲ ಅದಕ್ಕೆ ಸರ್ ನಾವು ಮೋಸ್ಟ್ ಆಫ್ ದ ಕಮ್ಯುನಿಕೇಶನ್ಸ್ ಇಮೇಲ್ ಅಲ್ಲಿ ಇಟ್ಕೊಂಡ್ಬಿಡ್ತೀವಿ. ಸೊ ದಟ್ ಫೇಸ್ ಟು ಫೇಸ್ ಅಂದ್ರೆ ಒಂದು ಆಬ್ಲಿಗೇಷನ್ ಇರುತ್ತೆ, ಹೆಂಗಪ್ಪ ಇಲ್ಲ ಅನ್ನೋದು ಮುಖದ ಮೇಲೆ ಅಂತ. ಅದಕ್ಕೆ ವಿಲ್ ಗೆಟ್ ಬ್ಯಾಕ್ ಟು ಯು, ನಿಮ್ಮ ಇಮೇಲ್ ಅಡ್ರೆಸ್ ಕೊರಿ, ರೈಟ್ ಅನ್ ಇಮೇಲ್ ಅಂದ್ಬಿಟ್ಟು ಒಂದು ಪ್ರೊಫೆಷನಲ್ ಆಗಿ ವಿಲ್ ಟೆಲ್, ನಾವು ಸೆಲೆಕ್ಟ್ ಮಾಡಿಲ್ಲ ಅಂದಿದ್ ಮಾತ್ರಕ್ಕೆ ಈ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ, ನಮ್ಮ ರಿಕ್ವೈರ್ಮೆಂಟಿಗೆ ಮೀಟ್ ಆಗಿರಲ್ಲ ಅಥವಾ ಮೇ ಬಿ ನಮ್ಮ ಜಜ್ಮೆಂಟೇ ತಪ್ಪಿರ್ಬೋದು ಅಂತ ಒಂದು ಹಂಬಲ್ ವೇ ಅಲ್ಲಿ ವಿ ಆರ್ ಒಂದು ಗುಡ್ ಬುಕ್ಸ್ ಅಲ್ಲಿ ಇಟ್ಕೊಂಡೇನೆ ವಿ ಆರ್ ಟರ್ನಿಂಗ್ ಡೌನ್ ಅ ಲಾಟ್ ಆಫ್ ಅಪ್ರೋಚಸ್. ನಾನು ಆಕ್ಚುಲಿ ಇವ್ರ ಜೊತೆ ಒಂದು 2-3 ಸ್ಕ್ರೀನಿಂಗ್ ಅಟೆಂಡ್ ಮಾಡಿದ್ದೀನಿ. ಸೊ ನೋ ಹೆಂಗೆ ಹೇಳ್ತಾರೆ ಅನ್ನೋದೇ ಒಂದು ದೊಡ್ಡ ಸ್ಪೆಷಾಲಿಟಿ ಸರ್. Actually that is the problem. Saying no is a big thing. ಆಕ್ಚುಲಿ ಸೊ ನಾನು ಧೀರಜ್ ಅವ್ರ ಜೊತೆ ಒಂದು ಕಾನ್ಸ್ಟೆಂಟ್ ಡಿಸ್ಕಷನ್ ಯಾವಾಗ ನಡೀತಾ ಇರೋದು ಏನು ಅಂದರೆ ಪ್ರೆಸೆಂಟರ್ ಬಗ್ಗೆ. ಸೊ ವಿ ಆರ್ ಅ ಸ್ಮಾಲ್ ಫಿಲ್ಮ್. ಸೊ ನಾವು ಒಂದು ಚಿಕ್ಕ ಚಿತ್ರ ಒಂದು ಒಳ್ಳೆ ಪ್ರೆಸೆಂಟರ್ ಮೂಲಕ ಬಂದರೆ ವಿಸಿಬಿಲಿಟಿ ಜಾಸ್ತಿ ಇರೋದೊಂದು ದಿಸ್ ಅ ಫ್ಯಾಕ್ಟ್ ದಟ್ ನಂಗೆ ತುಂಬ ಮುಂಚೆಯಿಂದಾನೇ ಗೊತ್ತಿರೋ ಫ್ಯಾಕ್ಟ್ ಇದು. ಆ್ಯಂಡ್ ಇಟ್ ಇಸ್ ಸಮಥಿಂಗ್ ದಟ್ ಐ ಆಲ್ವೇಸ್ ಹ್ಯಾಡ್ ಇನ್ ಮೈಂಡ್. ಈವನ್ ಪ್ರೀ ಪ್ರೊಡಕ್ಷನ್ ಟೈಮಲ್ಲೂ ಅಷ್ಟೇ ಒಂದು ಪ್ರೆಸೆಂಟರ್ ಮೂಲಕನೇ ಬರಬೇಕು ಅನ್ನೋ ಥಾಟ್ ಕಾನ್ಸ್ಟೆಂಟ್ಲಿ ಇತ್ತು. ಸೊ ಈವನ್ ವೆನ್ ಐ ಮೆಟ್ ಧೀರಜ್, ಇದು ನಮ್ಮ ಇನಿಷಿಯಲ್ ಡಿಸ್ಕಷನ್ ಸ್ಟಾರ್ಟೆಡ್ ಆಫ್ ವಿತ್ how do we get a presenter on board anta. So now we've come to a very advanced stage. So almost final ಮಾಡ್ತೀವಿ. Probably ನಮ್ಮ ನೆಕ್ಸ್ಟ್ ಪ್ರೆಸ್ ಮೀಟ್ ಟ್ರೈಲರ್ ಲಾಂಚ್ಗೆ ಅಂತ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತಿದ್ದೀವಿ. ಸೊ ಅಲ್ಲಿ ಪ್ರಾಬ್ಲಿ ವಿ ವಿಲ್ ಕಮ್ ವಿತ್ ದ ಪ್ರೆಸೆಂಟರ್. ಆ್ಯಂಡ್ ಅದೇ ನಮಗೆ ಗೊತ್ತಿರೋಂಗೆ ಸರ್, ಇರೋದೇ ಒಂದು 2-3 ಜನ ಪ್ರೆಸೆಂಟರ್ಸ್ ಮುಂದೆ ಬಂದು ಹೊಸಬ್ರಿಗೆ ಓಪನ್ ಆಗಿ ಪ್ರೆಸೆಂಟ್ ಮಾಡ್ತಿರೋದೇ ಒಂದು ನಮ್ಮ ಡಾಲಿ ಪಿಕ್ಚರ್ಸ್ ಕಡೆಯಿಂದ, ಇನ್ನೊಂದು ಪರಂವಾ ಪಿಕ್ಚರ್ಸ್ ಕಡೆಯಿಂದ, ಪರಂವಾ ಸ್ಟುಡಿಯೋಸ್ ಕಡೆಯಿಂದ. ಅದಲ್ಲದೆ ಒಂದಷ್ಟು ಇಂಡಿವಿಜುವಲ್ ಪ್ರೊಡ್ಯೂಸರ್ಸ್ ಇವಾಗ ಮುಂದೆ ಬರ್ತಾರೆ, ವಿಲ್ ಟೇಕ್ ಓವರ್ ಇಟ್. ಆ್ಯಂಡ್ ನಾವು ಇನ್ವೆಸ್ಟ್ ಮಾಡ್ತೀವಿ, ಮಾರ್ಕೆಟಿಂಗ್ ಇನ್ವೆಸ್ಟ್ಮೆಂಟ್, ಡಿಸ್ಟ್ರಿಬ್ಯೂಷನ್ ಇನ್ವೆಸ್ಟ್ಮೆಂಟ್ ನೋಡಿಕೊಂಡು ನಾವು ಕೈ ಜೋಡಿಸ್ತೀವಿ ಅಂತ ಒಂದಷ್ಟು ಜನ ಆಲ್ರೆಡಿ ಟಾಕ್ಸ್ ಇದ್ದಾರೆ. ಬಟ್ ನಮ್ಗೆ ಏನಂದ್ರೆ ಅವ್ರಗಳ ಜೊತೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂನು ಬೇಕು.
ಇವಾಗ ಹೇಗೆ ಅಂದರೆ ನಾವು ಪ್ರೆಸೆಂಟರ್ಸ್ ಹತ್ರ ಹೋಗಕ್ಕೆ ಮುಂಚೆನೇ ದೇ ಶುಡ್ ಹ್ಯಾವ್ ನೋನ್ ಅಬೌಟ್ ಆರ್ ಫಿಲಮ್. ಇವಾಗ ಈ ಪ್ರೆಸ್ ಮೀಟ್ ಮೂಲಕ ಅಥವಾ ಒಂದಷ್ಟು ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಮೂಲಕ ಅವ್ರಿಗೆ ನಮ್ಮ ಸಿನಿಮಾದ ಬಗ್ಗೆ ಏನೋ ಗೊತ್ತಿದೆ. ಬಿಕಾಸ್ ಎಂಡ್ ಆಫ್ ದ ಡೇ ಅವ್ರಿಗೂ ಇಟ್ಸ್ ನಾಟ್ ಸೋಷಿಯಲ್ ಸರ್ವಿಸ್ ಅಲೋನ್ ಅಲ್ವಾ, ಅಂದ್ರೆ ದೇ ಆರ್ ಆಲ್ಸೋ ಇನ್ವೆಸ್ಟಿಂಗ್, ಇಟ್ಸ್ ಅ ಬಿಸ್ನೆಸ್. ಸೊ ಹಂಗಾಗಿ ಬಿಫೋರ್ ಗೋಯಿಂಗ್ ಟು ಪ್ರೆಸೆಂಟರ್ಸ್ ನಮ್ಮ ಸಿನಿಮಾ ಒಂದು ಟಾಕ್ ಆಗಲಿ ಅನ್ನೋದೊಂದು ಆಸೆ ಇದೆ. ಅಂಡ್ ದೆನ್ ಫಾರ್ಚುನೇಟ್ಲಿ ಯಾರು ಪ್ರೊಡ್ಯೂಸರ್ಸ್ ಪ್ರೆಸೆಂಟರ್ಸ್ ಆನ್ ಬೋರ್ಡ್ ಆದರೆ then before going to any OTT aggregators or OTT decision makers after theatrical run, they should have heard about our film ಅನ್ನೋದು ನಮ್ಮ ಮಾರ್ಕೆಟಿಂಗ್ ಕ್ಯಾಂಪೇನ್ ಆಗಿದೆ, ನಮ್ಮ ಸ್ಟ್ರಾಟಜಿಯಾಗಿ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಏನಂದ್ರೆ, ಐ ವಾಸ್ ಟೆಲಿಂಗ್ ರೋಷನ್, ಈ ಟೀಸರ್ ಏನು ಇವತ್ತು ಲಾಂಚ್ ಮಾಡಿದ್ವಿ, ವಿ ನಾಟ್ ಲಾಂಚಿಂಗ್ ದಿಸ್ ಆನ್ ಯೂಟ್ಯೂಬ್, ಡೈರೆಕ್ಟ್ ಇನ್ಸ್ಟಾಗ್ರಾಮ್ಗೆ ಹಾಕೋಣ ಅಂತ. ಅರೆ ನಾವು ಹೊಸಬ್ರಾಗಿ ಯೂಟ್ಯೂಬಲ್ಲಿ ಹಾಕಿ ಲಿಂಕ್ ಹಾಕಿದ್ರೆ ಆಡಿಯನ್ಸ್ಗೆ ಅಷ್ಟು ಪೇಷನ್ಸ್ ಇರಲ್ಲ. ಆ ಲಿಂಕ್ ಕ್ಲಿಕ್ ಮಾಡೋ, ಯೂಟ್ಯೂಬ್ ಓಪನ್ ಆಗಿ ಅಲ್ಲೊಂದು ಆ್ಯಡ್ ಬಂದು, ಸ್ಕಿಪ್ ಆ್ಯಡ್ ಬಂದು, ಬಫರ್ ಆಗಿ, ಅದೇ ದೊಡ್ಡವ್ರು ಮಾಡಿದ್ರೆ ನೋಡ್ತಾರೆ. ಸೊ ನಾನೇ ಎಷ್ಟೊಂದು ಜನ ನೋಡಲ್ಲ. ಅದೇ ಇನ್ಸ್ಟಾ ರೀಲಲ್ಲಿ ಬಂದರೆ ಪುಷ್ ಮಾಡ್ತೀವಿ, ಅಟ್ಲೀಸ್ಟ್ ಒಂದು 5 seconds ಹುಕ್ಕಿದ್ರೆ ಅದರಲ್ಲಿ, ಓ ಆಯ್ತು ಬಿಡು ಏನೋ ಮಾಡ್ಯಾರಲ್ಲ ಅಂದ್ಬಿಟ್ಟು ಒಂದು 10 seconds ಆದರೂ ನಾನು ಕೊಡ್ತೀನಿ. ಸೊ ಹಾಗಾಗಿ ಈ ಥರ ಒಂದು ಮೈನ್ಯೂಟ್ ಲೆವೆಲಲ್ಲೂ ವರ್ಕ್ ಮಾಡಿದ್ದೀವಿ. ಆದಷ್ಟು ಹೆಂಗಾದ್ರೂ ಮಾಡಿ ವಿಲ್ ರೀಚ್ ದ ರೈಟ್ ಟಾರ್ಗೆಟ್ ಆಡಿಯನ್ಸ್ ಅಂತ ನೋಡೋಣ. ಫಿಂಗರ್ಸ್ ಕ್ರಾಸ್ಡ್, ಹೋಪ್ಫುಲಿ ಇಟ್ ವರ್ಕ್ಸ್. ಅದೇ ಎಂಡ್ ಆಫ್ ದ ಡೇ ಇಟ್ ವಿಲ್ ಬಾಯ್ಲ್ ಡೌನ್ ಟು ಕಂಟೆಂಟ್. ಅಸ್ಯೂಮಿಂಗ್ ವಿ ಹ್ಯಾವ್ ಮೇಡ್ ಅ ಗುಡ್ ಫಿಲಮ್, ಎಲ್ಲ ಜನ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದೇ ಅಂದರೆ ನಮ್ಮ ಮಾರ್ಕೆಟಿಂಗ್ ಎಫರ್ಟ್ಸ್ ಕೂಡ ತುಂಬ ಅನ್ಕನ್ವೆನ್ಷನಲ್ ಆಗಿ ಸ್ಟಾರ್ಟಿಂಗ್ ಇಂದನು. ವಿ ಆರ್ ನಾಟ್ ಫಾಲೋಯಿಂಗ್ ಎನಿ ಕನ್ವೆನ್ಷನಲ್ ಮಾರ್ಕೆಟಿಂಗ್ ಪ್ಯಾಟರ್ನ್. ಸೊ ಮೇನ್ಲಿ ಏನಕ್ಕೆ ಅಂದರೆ ಸಿನಿಮಾ ಸ್ಟ್ಯಾಂಡ್ ಔಟ್ ಆಗಬೇಕು, ನಮ್ಮ ಸಿನಿಮಾದ ಹೆಸರು ಸ್ಟ್ಯಾಂಡ್ ಔಟ್ ಆಗಬೇಕು ಅನ್ನೋದೊಂದು ಥಾಟ್ ಇತ್ತು. ಆಮೇಲೆ ಅದಾದಮೇಲೆ ಓಕೆ ಕಂಟೆಂಟ್ ಸ್ಟ್ಯಾಂಡ್ ಔಟ್ ಆಗಬೇಕು ಅನ್ನೋ ಥಾಟ್ ಇತ್ತು. ಸೊ ನಾವು ಎಲ್ಲರೂ ಮಾಡೋದನ್ನು ನಾವು ಮಾಡಿದ್ರೆ ವಿಲ್ ಗೆಟ್ ಲಾಸ್ಟ್ ಇನ್ ದ ಕ್ರೌಡ್ ಅಂತ ಒಂದು ದ್ಯಾಟ್ ಈಸ್ ಸಮಥಿಂಗ್ ದ್ಯಾಟ್ ವಿ ಆಲ್ವೇಸ್ ಡಿಸ್ಕಸ್ಡ್ ಮೀ ಆ್ಯಂಡ್ ಧೀರಜ್. ಸೊ ತುಂಬ ಡೀಟೇಲ್ಡ್ ಆಗಿ ಮಾರ್ಕೆಟ್ ಸ್ಟಡಿ ಮಾಡಿ, ಬೇರೆಯವರೆಲ್ಲ ಏನೇನು ಮಾಡಿದ್ದಾರೆ ಅದೆಲ್ಲ ಸ್ಟಡಿ ಮಾಡಿ, ವಿ ಆಲ್ವೇಸ್ ಥಿಂಕ್ ಆಫ್ ಡಿಫ್ರೆಂಟ್ ವೇಸ್ ಆಫ್ ಮಾರ್ಕೆಟಿಂಗ್ ದ ಫಿಲ್ಮ್. ಸೊ ನಾವು ಈ ಟೀಸರ್ ಕೂಡ ನಾವು ಇನ್ಸ್ಟಾಗ್ರಾಮಲ್ಲಿ ಲಾಂಚ್ ಮಾಡೋದು, ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ವೆರಿ ಇಂಪಾರ್ಟೆಂಟ್ ಅನ್ಕನ್ವೆನ್ಷನಲ್. ಆ್ಯಂಡ್ ಇನ್ನೊಂದು ಆಫ್ಲೈನ್ ಮಾಡೋಕ್ಕೆ ಶುರು ಮಾಡಿದ್ವಿ. ಒಂದು 20-25 ಜನ ತಂಡ ಕಟ್ಕೊಂಡು ಈ ನಾಟಕದವ್ರು ಹೇಗೆ ಮಾಡ್ತಾರೆ, ನಮ್ಮ ಸುಮಾರು ಜನ ನಮ್ಮ ಟೀಮಲ್ಲಿ ನಾಟಕದವ್ರು ಯಾರೇ, ಸೊ ಅವರು ಆಫ್ಲೈನ್ ಪ್ಯಾಂಪ್ಲೆಟ್ಸ್ ಕೊಟ್ಟು ಮಾರ್ಕೆಟ್ ಮಾಡೋರು. ನಾವು ವೈ ಡೋಂಟ್ ವಿ ಇಂಪ್ಲಿಮೆಂಟ್ ದ ಸೇಮ್ ಸ್ಟ್ರಾಟಜಿ ಫಾರ್ ಫಿಲಮ್ಸ್ ಅಂದ್ಬಿಟ್ಟು ನಮ್ಮ ಫಿಲಮ್ ಕ್ಲಬ್ ಮೂಲಕ 8 districts ಅಲ್ಲೂ ಆಫ್ಲೈನ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ರೀಸೆಂಟ್ಲಿ ಸೂರಿ ಸರ್ ಕೋಇನ್ಸಿಡೆಂಟ್ಲಿ ವಿದ್ಯಾರ್ಥಿ ಭವನ್ ಹತ್ರ ಸಿಕ್ಕಿ ಅವರು ಅಪ್ರಿಷಿಯೇಟ್ ಮಾಡಿದ್ರು, ಇಲ್ಲ ಈ ಥರ ಡೈರೆಕ್ಟ್ಲಿ ನಾವು ಆಡಿಯನ್ಸ್ನ ಮೀಟ್ ಆಗಿ ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಒಂದು ಪರ್ಸನಲ್ ಕನೆಕ್ಟ್ ಬರುತ್ತೆ. ನಮ್ಮ ಉದ್ದೇಶನೂ ಅದೇ ಆಗಿತ್ತು. ಆ್ಯಂಡ್ ಸೂರಿ ಸರ್ ಗೇವ್ ಎ ವ್ಯಾಲಿಡೇಷನ್ ಫಾರ್ ದ್ಯಾಟ್, ನೀವು ರೈಟ್ ಡೈರೆಕ್ಷನ್ ಎಲ್ಲಿ ಇರಾ ಮಾಡಿ ಅಂತ. ಅದೇ ಏನಂದ್ರೆ ವಿ ವಾಂಟ್ ಟು ಡೂ ಎವ್ರಿಥಿಂಗ್ ಪಾಸಿಬಲ್ ಟು ರೀಚ್ ಅವರ್ ಟಾರ್ಗೆಟ್ ಆಡಿಯನ್ಸ್. ಅದೇ ಬಿಯಾಂಡ್ ಎವ್ರಿಥಿಂಗ್ ಇಟ್ಸ್ ಕಂಟೆಂಟ್. ಅದೇ ನಮ್ಗೆಲ್ರಿಗೂ ಗೊತ್ತಿರೋ ಬ್ಲಿಂಕ್ ಅನ್ನೋ ಚಿತ್ರ 6 theatre ರಿಲೀಸ್ ಆಗಿ 80 theatre ಹೋಯ್ತು ವಿತ್ ಬೇರ್ ಮಿನಿಮಮ್ ಮಾರ್ಕೆಟಿಂಗ್. ಸೊ ದಟ್ಸ್ ದ ಪವರ್ ಆಫ್ ಕಾಂಟೆಂಟ್. ನಾವಿಲ್ಲಿ ಎಷ್ಟೇ ಸರ್ಕಸ್ ಮಾಡಲ್ ಕಂಟೆಂಟ್ ಬಿದ್ದೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ವಿ ಆರ್ ಹೋಪಿಂಗ್ ದಟ್ ಇಟ್ಸ್ ಗುಡ್. ಫಿಂಗರ್ಸ್ ಕ್ರಾಸ್. ನಿಮ್ಮೆಲ್ಲರೂ ಸಪೋರ್ಟ್ ಇರಬೇಕು, ನಿಮ್ಮೆಲ್ಲರೂ ಬೆಂಬಲ ಇರಬೇಕು. ಥ್ರೂ ಯು ವಿ ಕ್ಯಾನ್ ರೀಚ್ ಅವರ್ ಪೀಪಲ್ ಅಂತ ವಿ ಆರ್ ರಿಯಲಿ ಹೋಪಿಂಗ್. ಥ್ಯಾಂಕ್ ಯು ಎವ್ರಿವನ್. Thank you everyone. And Kelgade there is refreshments arranged. Please join us there.